ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರಾದ ಎಚ್.ಪಿ. ರಾಜಗೋಪಾಲ ರೆಡ್ಡಿರವರ ನೇತೃತ್ವದಲ್ಲಿ ಹಾಗೂ ಅನೇಕ ಮಹಾಸ್ವಾಮಿಗಳು ಮತ್ತು ಗಣ್ಯರ ಆಶೀರ್ವಾದದೊಂದಿಗೆ ಫೆಬ್ರವರಿ 14, 2027ರಂದು ಹುಲಿಮಂಗಲ ಗ್ರಾಮದಲ್ಲಿ 1005 ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ನಡೆಯಲಿದ್ದು, ಇನ್ನು ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ನವ ಜೋಡಿಗಳಿಗೆ ಒಂದೇ ವೇದಿಕೆಯಲ್ಲಿ ವಿವಾಹ ನಡೆಯಲಿದೆ. ಇನ್ನು ವಿವಾಹವಾಗುವ ನವ ಜೋಡಿಗಳಿಗೆ ಕೆಲವು ನಿಬಂಧನೆಗಳು ಇದ್ದು, ಅದರಲ್ಲಿ ಹೆಣ್ಣಿಗೆ 18 ವರ್ಷ ಆಗಿರಬೇಕು ಹಾಗೂ ಗಂಡಿಗೆ 21 ವರ್ಷ ತುಂಬಿರಬೇಕು ಮತ್ತು ಆಧಾರ್ ಕಾರ್ಡ್, ವಿದ್ಯಾಭ್ಯಾಸ ಮಾಡಿದ ಶಾಲೆಯ ಟಿಸಿಯನ್ನು ಕಡ್ಡಾಯವಾಗಿ ತರಬೇಕು. ಇನ್ನು ನವ ಜೋಡಿಗಳಿಗೆ ಉಚಿತವಾಗಿ ತಾಳಿ, ಕಾಲುಂಗುರ, ಬಟ್ಟೆ, 1 ಪಾತ್ರೆ ಸೆಟ್, 1 ಬೆಡ್ ಜಮಖಾನ, ಸ್ಟವ್, ಕುಕ್ಕರ್ ಸೇರಿದಂತೆ ಇನ್ನಿತರ ಗೃಹ ಉಪಯೋಗಿ ವಸ್ತುಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಜೊತೆಗೆ ಎಷ್ಟೇ ಜನ ಬಂದರೂ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶೇಷವಾಗಿ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ. ಜೊತೆಗೆ ಯಾರಿಗೂ ಕೂಡ 1 ರೂಪಾಯಿ ಹಣ ನೀಡಬಾರದು ಎಂದು ಕಾರ್ಯಕ್ರಮದ ಆಯೋಜಕರು ಮನವಿ ಮಾಡಿದ್ದಾರೆ. ಇನ್ನು ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರಾದ ಎಚ್.ಪಿ. ರಾಜಗೋಪಾಲ ರೆಡ್ಡಿರವರು 1996ರಿಂದ ಇಲ್ಲಿಯವರೆಗೆ ರಾಜ್ಯದ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಾವಿರಾರು ನವ ಜೋಡಿಗಳಿಗೆ ಕಂಕಣ ಭಾಗ್ಯವನ್ನು ಕಲ್ಪಿಸಿದ್ದು, ರಾಜಗೋಪಾಲ ರೆಡ್ಡಿರವರ ಜನಪರ ಸೇವೆಗೆ ನಾಡಿನ ಅನೇಕ ಸ್ವಾಮೀಜಿಗಳು, ಗಣ್ಯರು, ಜನಪ್ರತಿನಿಧಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ರಾಮನ ತಂದೆ ದೇವಸ್ಥಾನ ಎಲ್ಲೂ ಕೂಡ ಯಾರು ನೋಡುವುದಿಲ್ಲ, ಯಾರು ಕಟ್ಟಿಸಿದ್ದು ನಾವು ಕೇಳಿಲ್ಲ. ಆದರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನವನ್ನು ನಾವು ಕಾಣ್ತಾ ಇದ್ದೇವೆ. ಏಕೆಂದ್ರೆ ಆಂಜನೇಯ ಒಬ್ಬ ಸೇವೆಯ ಪ್ರತೀಕ, ಒಂದು ತ್ಯಾಗಕ್ಕೆ ಪ್ರತೀಕ. ರಾಜಗೋಪಾಲ್ ರೆಡ್ಡಿ ದಂಪತಿಗಳು ತಮ್ಮ ಅಗಾಧವಾದಂಥ ಸಂಘಟನಾ ಶಕ್ತಿಯನ್ನ, ಸಂಘಟನಾ ಚಾತುರ್ಯವನ್ನ ಇವತ್ತು ಮೆರೆದಿದ್ದಾರೆ. ಸಾಮೂಹಿಕ ವಿವಾಹದ ರಾಜ, ಸರ್ದಾರ, ನಮ್ಮೆಲ್ಲರ ಆಪ್ತರಾದ ರಾಜಗೋಪಾಲ್ ರೆಡ್ಡಿಯವರ ನೇತೃತ್ವದಲ್ಲಿ ಈ ಉಚಿತ ಸಾಮೂಹಿಕ ವಿವಾಹ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಸಾಮೂಹಿಕ ಮದುವೆಗಳನ್ನು ಈ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳಷ್ಟು ಜನ ಹಣ ಇರ್ಬೋದು, ಆ ಹಣ ಬ್ಯಾಂಕ್ನಲ್ಲಿ ಇಟ್ಕೊಂಡು ಅವ್ರು ದೊಡ್ಡವರು ಆಗ್ತಾರೆ, ಅಥವಾ ಹಣ ಇಟ್ಕೊಂಡು ಇನ್ನೊಂದೇನೋ ಕೆಲಸ ಮಾಡಿ ಇನ್ನೂ ಹೆಚ್ಚು ಹಣ ಗಳಿಸ್ತಾರೆ. ಆದ್ರೆ ರಾಜಗೋಪಾಲ್ ರೆಡ್ಡಿ ಅವರು 16 ವರ್ಷಗಳಿಂದ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ದುಡಿದ ಹಣದಲ್ಲಿ ಒಂದಿಷ್ಟು ಸೇವೆಯನ್ನ ಮಾಡೋಣ, ಒಂದಿಷ್ಟು ಸಾರ್ವಜನಿಕರಿಗೆ ನಮ್ಮ ಕಾಣಿಕೆಯನ್ನ ಅರ್ಪಿಸೋಣ ಅನ್ನೋದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜಗೋಪಾಲ್ ರೆಡ್ಡಿ ಅವರು ಇದೇ ಮೊದಲನೇ ಬಾರಿ ಅಲ್ಲ, ಸುಮಾರು 10-15 ವರ್ಷಗಳಿಂದ ಕೂಡ ಪ್ರತಿ ವರ್ಷ ನೂರಾರು ಜನಕ್ಕೆ ಸಾಮೂಹಿಕ ಮದುವೆಗಳನ್ನು ಮಾಡಿಸ್ಕೊಡ್ತಾ ಇದ್ದಾರೆ. 501 ಉಚಿತ ಸಾಮೂಹಿಕ ಕಾರ್ಯಕ್ರಮ ನಡೆಸೋದು ಅಷ್ಟು ಸುಲಭವಾದಲ್ಲ. ನನಗೂ ರಾಜಕಾರಣದಲ್ಲಿ ಮತ್ತು ಇಂಥ ಅನೇಕ ಕಾರ್ಯಕ್ರಮವನ್ನು ಮಾಡೋದ್ರಲ್ಲಿ ಅನುಭವ ಇದೆ. ಇದು ಸಣ್ಣ ಕೆಲಸ ಅಲ್ಲ. ಒಂದು ಕುಟುಂಬದಲ್ಲಿ ಒಂದು ಮದುವೆ ಮಾಡಕ್ಕೇನೆ ಯಾವ್ದಾದ್ರು ಒಂದು ಮನೆ ಎಷ್ಟು ಕಷ್ಟ ಆಗ್ತದೆ. ಆದರೆ ಈ 501 ಮದುವೆ ಇವತ್ತು ಸತತ 15 ವರ್ಷದಿಂದ ಇವತ್ತು ನಡೀತಾ ಇದೆ ಅಂತಂದ್ರೆ, ಹಂಗೆ ನಾವು ನೀವೆಲ್ಲ ಸೇರಿ ಇಂಥ ಒಂದು ಪವಿತ್ರವಾದ ಸಮಾರಂಭದಲ್ಲಿ, ಸಭೆಯಲ್ಲಿ, ಇನ್ನು ಉಚಿತ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಲ್ಲ, ಇದೇ ನಮ್ಮ ಭಾಗ್ಯ, ಇದೇ ನಮ್ಮ ಭಾಗ್ಯ. ರಾಜಗೋಪಾಲ್ ರೆಡ್ಡಿ ಅವರು ಎಷ್ಟೊಂದು ಬೃಹತ್ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ವಿಜೃಂಭಣೆ ಯಾರು ಮಾಡಿಲ್ಲ. ಸಮಾಜದಲ್ಲಿ ತೊಂದರೆಗೆ ಸಿಕ್ಕಾಕೊಂಡಿರ್ತಕ್ಕಂಥ ಬಡವರಿಗೆ, ಅಂಗವಿಕಲರಿಗೆ, ಹಿಂದುಳಿದಂತವರಿಗೆ ನಾನಾ ರೀತಿಯ ಸವಲತ್ತುಗಳನ್ನ ವಿತರಣೆ ಮಾಡೋದರ ಮುಖಾಂತರ ಬಹಳ ಅರ್ಥಪೂರ್ಣವಾದಂತಹ ಹಾಗೂ ಬಹಳ ಬೃಹತ್ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅಣ್ಣನಾಗಿ, ತಂದೆಯಾಗಿ, ಸ್ನೇಹಿತರಾಗಿ ವಿವಿಧ ರೀತಿಯಲ್ಲಿ ಅವರು ಸಹಕಾರವನ್ನ ಈ ಒಂದು ಕ್ಷೇತ್ರದಲ್ಲಿ ಮತ್ತು ಈ ಭಾಗದಲ್ಲಿ ಮಾಡ್ತಾ ಜನಾನುರಾಗಿ ಆಗಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರ ಸಾಮೂಹಿಕವಾಗಿರ್ತಕ್ಕಂಥ ಮದುವೆ ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ,
15 ವರ್ಷಗಳ ಪರ್ಯಂತ ಒಂದಲ್ಲ ಎರಡಲ್ಲ ಸಾವಿರಾರು ಮದುವೆಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ, ಏಕೈಕ ಕೀರ್ತಿ ಅದು ನಮ್ಮ ಕನ್ನಡ ನಾಡಿನಲ್ಲಿ ಯಾರಿಗಾದ್ರೂ ಕೂಡ ಸಲ್ತದೆ ಅಂತಂದ್ರೆ ಸನ್ಮಾನ್ಯ ರಾಜಗೋಪಾಲ್ ರೆಡ್ಡಿ ಅವರಿಗೆ ಸಲ್ತದೆ. ಸುಮಾರು 4,000 ದಂಪತಿಗಳನ್ನ ಒಬ್ಬ ಪುಣ್ಯಾತ್ಮ ಒಟ್ಟಾಕಿದಾನೆ ಅಂತಂದ್ರೆ ಆ ಕ್ರೋಢೀಕರಿಸಲ್ಪಡ್ಬೋದಾದಂಥ ಪುಣ್ಯ ಎಷ್ಟಾಗ್ಬೋದು. ಸತ್ಯವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇವತ್ತು ವೇದಿಕೆಯಲ್ಲಿ ಕಳೆದ ವರ್ಷವೂ ನಾವು ಮಾತಾಡಿದ್ದೆ. ಆ ಋಣವನ್ನ ಸಂಪೂರ್ಣವಾಗಿ ಸುಷ್ಮಾ ಮತ್ತು ರಾಜಗೋಪಾಲ್ ರೆಡ್ಡಿ ಅವರಿಗೆ ಇಲ್ಲಿಯವರೆಗೆ ಅವರು ಬಹುತೇಕ 23,000 ಉಚಿತ ಸಾಮೂಹಿಕವನ್ನ ಮದುವೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ರಾಜಗೋಪಾಲ್ ರೆಡ್ಡಿ ಅವರಿಗೆ ಕಲಿಯುಗ ಕರ್ಣ ಎಂಬತಕ್ಕಂಥ ಬಿರುದನ್ನ ಈ ಮುನವಳ್ಳಿ ಭಾಗದ ಎಲ್ಲ ಪರಮ ಪೂಜ್ಯರು, ಎಲ್ಲ ಪರಮ ಸದ್ಭಕ್ತರು ಕೂಡಿ ಅಂಥ ಬಿರುದನ್ನ ಕೊಡ್ತಾ ಇದ್ದಾರೆ. ಒಬ್ಬ ನನ್ನ ದೇಶದ ಒಬ್ಬ ಈ ಪ್ರಜೆ, ನಾನು ಎಲ್ಲಿದ್ದರೂ ಕೂಡ ಅದು ನನ್ನ ದೇಶ ಅಂತ ತಿಳ್ಕೊಂತೀನಿ ಅಂತ ಹೇಳೋದ್ರ ಮುಖಾಂತರ ಎಂಥ ಆದರ್ಶವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರಲ್ಲ ರಾಜಗೋಪಾಲ ರೆಡ್ಡಿ. ರಾಜಗೋಪಾಲ್ ರೆಡ್ಡಿಯ ಮನಸ್ಸು ಅದು ಬಂಗಾರದ ಮನಸ್ಸದು. ಆ ಬಂಗಾರಕ್ಕೆ ಎಲ್ಲಿಯಾದರೂ ಕೂಡ, ಆ ಚಿನ್ನಕ್ಕೆ ಎಲ್ಲಿಯಾದರೂ ಕೂಡ ತನ್ನದೇ ಆಗಿರ್ತಕ್ಕಂಥ ತೂಕ ಇರ್ತದೆ. ನಮ್ಮ ಭಾಗದಲ್ಲಿ ಈ ರೀತಿಯಾಗಿ ಏನಾದರೂ ವಿಶೇಷವಾಗಿರ್ತಕ್ಕಂಥ ಸಾಮೂಹಿಕ ವಿವಾಹ ಮಾಡಿದ್ರೆ ನಿಜವಾಗಿ ಅವರ ಹೆಸರನ್ನ ಬಂಗಾರದ ಶಿಲ್ಪ, ಬಂಗಾರದ ತಗಡಿನಲ್ಲಿ ಹೆಸರು ಬರೆಸಿ ಮನೆಯಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಆ ರಾಜಗೋಪಾಲ್ ರೆಡ್ಡಿ ಅವರನ್ನೇ. ರಾಜಗೋಪಾಲ್ ರೆಡ್ಡಿ ಅಂತಂದ್ರೆ ಒಂದು ರೀತಿಯ ಅದು ಕೇವಲ ಹಣದ ಶ್ರೀಮಂತಿಗೆ ವ್ಯಕ್ತಿ ಅಲ್ಲ, ಹೃದಯ ಶ್ರೀಮಂತಿಗೆಯ ವ್ಯಕ್ತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರೆಡ್ಡಿ ಅವರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇಂದಲ್ಲ ನಿನ್ನೆ ಎಲ್ಲ 20 ವರ್ಷಗಳಿಂದ ನಮ್ಮ ಈ ಕಾವ್ಯ ಸಂಕುಲ ಸ್ವಾಮೀಜಿ ಅವರು ನಾವು ಅವರನ್ನ ನೋಡ್ತಾ ಬಂದಿದ್ದೀವಿ. ಇಲ್ಲದೇನೆ ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ ಕೇಸ್ ಏನಾದ್ರೂ ಗೋಪಾಲಣ್ಣ ಆಗ್ಲಿ ಅಥವಾ ಸುಷ್ಮಕ್ಕ ಆಗ್ಲಿ ರಾಜಕೀಯದೊಳಗಡೆ ಏನಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರು ಅಂತಂದ್ರೆ ಈ ಭಾಗದ ಜನರ ಭಾಗ್ಯದ ಬಾಗಿಲೇ